ಬಾಹುಬಲಿ ಯುಐ ಚಿತ್ರದ ನಾಯಕ ರಿಯಲ್ ಸ್ಟಾರ್ ನಟ ಉಪೇಂದ್ರ ಹೇಳಿಕೆ ನೀಡಿದ್ದು ಈಗಾಗಲೇ ಯುಐ ಚಿತ್ರದ ಟೀಸರ್ ಬಿಡುಗಡೆ ಮಾಡಲಾಗಿದೆ. ಚಿತ್ರದ ನೇಮ್ ಯುಐ ಬಹಳ ಹೆಸರು ಮಾಡಿದೆ. ಅಲ್ಲದೆ ಯುಐ ಬಹಳ ಜನರಿಗೆ ತರ್ಕ ಹುಟ್ಟಿಸುತ್ತದೆ. ನನಗೆ ನನ್ನ ಆಡಿಯನ್ಸ್ಗಳೇ ಸೂಪರ್ ಸ್ಟಾರ್ಸ್. ಈ ಚಿತ್ರದ ಪ್ರತಿಯೊಂದು ಕ್ಷಣಕ್ಕೂ ಒಂದೊಂದು ಪಾತ್ರಕ್ಕೂ ತುಂಬಾ ಅರ್ಥವಿದೆ. ಓಂ ಸಿನಿಮಾ ಬಿಡುಗಡೆ ಟೈಮ್ನಲ್ಲಿ ಟೀಸರ್ಗಳ ಬಿಡುಗಡೆ ಇರಲಿಲ್ಲ. ಇತ್ತೀಚಿನ ಟ್ರೆಂಡ್ ಸೃಷ್ಟಿಯಾಗಿದೆ. ಚಿತ್ರ ಬಿಡುಗಡೆಗೂ ಮುನ್ನ ಯುಐ ಟೀಸರ್ ಬಿಡುಗಡೆ ಆಗಿದೆ. ಚಿತ್ರ ಪ್ರೇಮಿಗಳು ಈ ಚಿತ್ರವನ್ನ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು. 5 ಭಾಷೆಯಲ್ಲಿ ಚಿತ್ರ ಬಿಡುಗಡೆ ಮಾಡಲಾಗ್ತಿದೆ. ಹಿಂದಿ, ತೆಲುಗು, ತಮಿಳು, ಕನ್ನಡ ಸೇರಿ 5 ಭಾಷೆಯಲ್ಲಿ ಬರುತ್ತದೆ ಯುಐ ಚಿತ್ರ. ತಿಳಿಯಲು ಚಿತ್ರ ನೋಡಬೇಕು. ಚಿತ್ರ ನೋಡುಗರಿಗೆ ಲಾಭ ಇದೆ, ನಮಗೂ ಲಾಭ ಆಗುತ್ತೆ. ಯುಐ ಚಿತ್ರತಂಡಕ್ಕೆ ಬಜೆಟ್ ಮುಖ್ಯವಲ್ಲ, ಅದರ ಬಗ್ಗೆ ನಾವು ಎಲ್ಲೂ ಹೇಳಿಲ್ಲ. ಯುಐ ಏನು ಅಂತ ತಿಳಿಯಲು ಚಿತ್ರ ನೋಡಬೇಕು ಎಂದು ಕರೆ ನೀಡಿದ್ದಾರೆ. ಈ ಕಥೆಗೆ ಇದು ಬೇಕಾಗಿತ್ತು ಅಷ್ಟೇ. ಇದು ನಾನು ಪ್ರಜಾಕೀಯ ಮಾತಾಡಕ್ ಬಂದಿಲ್ಲ. ಇದು ಅದಕ್ಕೋಸ್ಕರ ಸಪರೇಟ್ ಆಗಿ ಬರ್ತೀನಿ. ನೋಡಿ, ಇಲ್ಲಿ 3 ಜನ ಕೂತಿದ್ದಾರೆ. ಓನ್ಲಿ ಯು ಅಂಡ್ ಐ ಅಂತ. ಆ ಯು ಅಂಡ್ ಐ ಬೇರೆ, ಅದು ಓನ್ಲಿ ಯು ಪ್ರಜಾಕೀಯ. ಅವಶ್ಯಕತೆ ಇದೆ ಸರ್, ಪ್ರಜಾಕೀಯ ಅವಶ್ಯಕತೆ ಇದೆ. ಯಾಕಂದ್ರೆ ಸದ್ಯ ರಾಜಕೀಯ ಸ್ಥಿತಿಗತಿಗಳು ನೋಡಿದ್ರೆ ನಿಮ್ಮ ಪ್ರಜಾಕೀಯ ಅವಶ್ಯಕತೆ ಇದೆ. ಇಲ್ಲ, ನಿಮಗೆ ಅವಶ್ಯಕತೆ ಇದೆ ಅನ್ಸಿದ್ದೆ ಒಂದು ಮೊದಲನೇ ಪ್ಲಸ್ ಪಾಯಿಂಟ್, ಮೊದಲನೇ ಗೆಲುವು. ಅದು ಅರ್ಥ ಆಗ್ಬಿಟ್ರೆ ಸಾಕು. ಎಲ್ರಿಗೂ ಅವಶ್ಯಕತೆ ಇದೆ. ಆಕ್ಚುಲಿ ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅವಶ್ಯಕತೆ ಇದೆ. ಸೊ ಎಲ್ಲರೂ ಇನ್ವಾಲ್ವ್ ಆಗಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್ ಅದು. ಸೊ ಅದಕ್ಕೆ ಒಂದು ಪಕ್ಷ ಮಾಡಿದಾಗ ಏನಂದ್ರೆ, ಸರ್ ಇದು ನಿಮ್ಮ ಪಕ್ಷ ಅಂತಾನೆ ಒಂದು 4 ವರ್ಷ 5 ವರ್ಷ ಹೇಳಿದ್ರು. ನಾನು ಹೇಳ್ತಾನೆ ಬಂದೆ, ಇಲ್ಲಪ್ಪ ಇದು ನಾನು ಈ ಪಕ್ಷದಲ್ಲಿ ಒಬ್ಬ ಕೆಲಸಗಾರ ಅಷ್ಟೇ, ಇದು ನಿಮ್ಮ ಪಕ್ಷ ಅಂತ. ಬಟ್ ಅದು ಸ್ವಲ್ಪ ಆಡ್ ಅನ್ಸುತ್ತೆ ಎಲ್ಲರಿಗೂ, ಏನೋ ಹೆಂಗದು ಅಂತ. ಸೊ ಆ್ಯಪ್ ಇದೆ, ನೀವು ಅದನ್ನ ತೆಗೆದು ನೋಡ್ರಿ, ಎಲ್ಲ ಗೊತ್ತಾಗುತ್ತೆ. ಅದನ್ನ ನೋಡಿದ್ರೆ ಸಾಕು, ಒಂದು ಅರ್ಧ ಗಂಟೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಮಾಡೋಣ ಅಂತೇಳಿ ನಾವು ಮಾಡ್ತೀವಿ ಅಂತೇಳಿ ಅದು ಪ್ರಜಾಕೀಯ. ಮಾಡ್ತೀರಾ ಅಂದ್ರೆ ಅದು ರಾಜಕೀಯ. ಇಲ್ಲ, ಬಡ್ಜೆಟ್ ನಾವು ಮುಂಚೆಯಿಂದನೂ ಕೂಡ ಅದೇನಂದ್ರೆ, ಬಡ್ಜೆಟ್ ಆಗ್ಲಿ ಬಿಸ್ನೆಸ್ ಆಗ್ಲಿ ಏನಾಗುತ್ತೆ ಅದೆಲ್ಲ ಪರ್ಸನಲ್. ಅದು ಏನ್ ಹೇಳಿ, ಇವಾಗ ಏನಾಗ್ಬಿಟ್ಟಿದೆ, ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ನಮ್ದು 500 ಕೋಟಿ, ಅಷ್ಟು 1000 ಕೋಟಿ ಆಯ್ತು, ಇಷ್ಟು ಕೋಟಿ, ಇಷ್ಟು ಮಿಲಿಯನ್. ನಾನು ಫಸ್ಟ್ ಪಬ್ಲಿಸಿಟಿ ಮಾಡ್ಬೇಕಾದ್ರೆ ಅದನ್ನೇ ಅವ್ರ ಹತ್ರ ಕೇಳ್ಕೊಂಡು, ಏನ್ ಸಮಯ ಅದನ್ನ ನಾವು ಮಾಡ್ಬೇಕಾ, ಇಷ್ಟಾಯ್ತು ಅಷ್ಟಾಯ್ತು ಅಂತ. ಅದು ಒಂದು ಟ್ರೆಂಡ್ ಇದೆ. ಅದು ಮಾಡೋರು ಮಾಡ್ಲಿ, ತಪ್ಪು ಅಂತ ಹೇಳ್ತೀವಿ, ಅವ್ರಿಗೆ ಸರಿ ಅದು. ಬಟ್ ನಾವು ಅನ್ಕೊಂಡಿದ್ದು ನಾವು ಅದನ್ನ ಮಾತಾಡೋದು ಬೇಡ. ಆಕ್ಚುಲಿ ಏನ್ ಬಿಸ್ನೆಸ್ ಆಗುತ್ತೆ ಏನಾಗುತ್ತೆ ಅದನ್ನ ನಿಮ್ ಪರ್ಸನಲ್. ಅದು ನಾವು ಸಿನಿಮಾ ಮಾಡೋದು, ನಿಮಗ್ ಸಿನಿಮಾ ಇಷ್ಟ ಆಯ್ತಾ, ಸಿನಿಮಾಯಿಂದ ನಿಮ್ಗೇನ್ ಹೆಲ್ಪ್ ಆಯ್ತು, ಸಿನಿಮಾ ಎಷ್ಟು ಖುಷಿ ಕೊಡ್ತು, ಅದು ಮಾತ್ರ ಮುಖ್ಯ ನಮ್ಗಷ್ಟೇ. ಸಬ್ಜೆಕ್ಟ್ ಕರೆಕ್ಟ್ ಆಗಿ ಬಡ್ಜೆಟ್ ಇರುತ್ತೆ ಅಷ್ಟೇ. ಬಡ್ಜೆಟ್ ಸಬ್ಜೆಕ್ಟ್ ಮಾಡಕ್ ಆಗಲ್ಲ ಅಲ್ವಾ? ಹಾ,